ಉಡುಪಿ ಶ್ರೀ ಕೃಷ್ಣ ಮಠದಲ್ಲಿ ಶಿರೂರು ಮಠದ ಪರ್ಯಾಯಕ್ಕೆ ಅಕ್ಷರಶಃ ಕ್ಷಣಗಣನೆ ಶುರುವಾಗಿರುವಂಥದ್ದು. ವೇದವರ್ಧನ ತೀರ್ಥರು ತಮ್ಮ ಅತ್ಯಂತ ಎಳೆಯ ಪ್ರಾಯದಲ್ಲಿ ಸರ್ವಜ್ಞ ಪೀಠಾರೋಹಣವನ್ನು ಮಾಡಿದ ನಂತರ ನಡೆಯುವಂತಹ ಒಂದು ಸಾಂಪ್ರದಾಯಿಕ ದರ್ಬಾರ್ ಏನಿದೆ, ಆ ದರ್ಬಾರಿನ ವೇದಿಕೆಯನ್ನು ನಾವಿಲ್ಲಿ ನೋಡ್ಬೋದು. ಕೃಷ್ಣ ಮಠದ ರಾಜಾಂಗಣದಲ್ಲಿ ಆ ಒಂದು ದರ್ಬಾರಿನ ರಾಜ ದರ್ಬಾರು ಅಂತೇಳಿ ಏನು ನಾವು ನೋಡ್ತೇವೆ, ಅದೇ ರೀತಿಯ ದರ್ಬಾರನ್ನು ಸನ್ಯಾಸಿಗಳಿಗೆ ಮಾಡುವಂಥದ್ದು ಕೇವಲ ಉಡುಪಿಯ ಕೃಷ್ಣ ಮಠದಲ್ಲಿ ಮಾತ್ರ. ಈಗ ನಾವು ರಾಜಾಂಗಣದ ಈ ವೇದಿಕೆಯನ್ನು ಏನು ನೋಡ್ತಾ ಇದ್ದೇವೆ, ಇಲ್ಲೇ ಅಷ್ಟ ಮಠಾಧೀಶರ ದರ್ಬಾರು ನಡೆಯುತ್ತೆ ಅಂತ. ಅಂದರೆ ಇದೊಂದು ಬಹಳ ಪಾರಂಪರಿಕವಾಗಿ ನಡೆದು ಬಂದಂತಹ ಒಂದು ಆಚರಣೆ. 800 ವರ್ಷಗಳ ಇತಿಹಾಸ ಉಡುಪಿಯ ಪರ್ಯಾಯಕ್ಕೆ ಇದೆ. ದ್ವೈವಾರ್ಷಿಕ ಪರ್ಯಾಯ ಆರಂಭ ಆಗಿ 400 ವರ್ಷಗಳು ಕಳೆಯಿತು. ಆವತ್ತಿನಿಂದ ಇವತ್ತಿನವರೆಗೆ ಸರಿಯಾಗಿ ಪ್ರತಿ 2 ವರ್ಷಕ್ಕೊಮ್ಮೆ ಕೃಷ್ಣದೇವರ ಪೂಜೆಯ ಅಧಿಕಾರವನ್ನು ಒಬ್ಬ ಮಠಾಧೀಶರು ಇನ್ನೊಬ್ಬ ಮಠಾಧೀಶರಿಗೆ ಹಸ್ತಾಂತರಿಸುತ್ತಾ ಬಂದಿದ್ದಾರೆ. ಇದರಲ್ಲಿ ಯಾವುದೇ ಡಿಸ್ಪ್ಯೂಟ್ ಇಲ್ಲ. ಸೊ ಇಡೀ ಪ್ರಪಂಚಕ್ಕೆ ಒಂದು ಅಪರೂಪದ ಆಡಳಿತ ವ್ಯವಸ್ಥೆ ಮಾದರಿ ಉಡುಪಿಯ ಪರ್ಯಾಯ ಅಂತಲೇ ಹೇಳ್ಬೋದು. ಬಹಳ ಅಪರೂಪದ ಈ ಆಚರಣೆಗೆ 17ನೇ ತಾರೀಕು ಅಂದರೆ ಇವತ್ತು ನಡುರಾತ್ರಿಯಿಂದ ಚಾಲನೆ ದೊರಕುತ್ತೆ. ಇವತ್ತು ಉಡುಪಿಯಲ್ಲಿ ರಾತ್ರಿ ಇಡೀ ವಿವಿಧ ರೀತಿಯ 14 ವೇದಿಕೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ. ಕಾಪು ತಾಲೂಕಿನ ದಂಡತೀರ್ಥ ಅನ್ನುವಲ್ಲಿ ಸ್ವಾಮೀಜಿಗಳು ಹೋಗಿ ತೀರ್ಥ ಪುಣ್ಯಸ್ನಾನವನ್ನು ಮಾಡಿ ಬಂದ ಬಳಿಕ ಬೆಳಗಿನ ಜಾವ ಅಂದರೆ ಭಾನುವಾರ ಬೆಳಗಿನ ಜಾವ 3 ಗಂಟೆಯ ಸುಮಾರಿಗೆ ಜೋಡುಕಟ್ಟೆಯಲ್ಲಿ ಮೆರವಣಿಗೆ ಆರಂಭ ಆಗುವಂಥದ್ದು. ಅಷ್ಟಮಠಾಧೀಶರು ಅಲ್ಲಿಗೆ ಬರ್ತಾರೆ, ಅವರಿಗೆ ಗೌರವ ಸಮರ್ಪಣೆ ಆಗುತ್ತೆ. ಆ ನಂತರದಲ್ಲಿ ಜೋಡುಕಟ್ಟೆಯಿಂದ ಸುಮಾರು 100 ತಂಡಗಳ ಒಂದು ದಸರಾ ಮಾದರಿಯ ಅದ್ದೂರಿ ಮೆರವಣಿಗೆ ನಡೆಯುತ್ತೆ. ರಾಜ ಬೀದಿಯಲ್ಲಿ ಆ ಮೆರವಣಿಗೆ ಸಾಗಿ ಬರುವಂಥದ್ದು. ಆ ನಂತರದಲ್ಲಿ ರಥ ಬೀದಿಯಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಅಷ್ಟಮಠಾಧೀಶರನ್ನು ಬರಮಾಡಿಕೊಳ್ಳಲಾಗುತ್ತೆ. ಕನಕನ ಕಿಂಡಿಯ ಮೂಲಕ ವೇದವರ್ಧನ ತೀರ್ಥರು ಇತರ ಮಠಾಧೀಶರೊಂದಿಗೆ ಕೃಷ್ಣ ದರ್ಶನವನ್ನು ಮಾಡ್ತಾರೆ. ಚಂದ್ರಮೌಳೀಶ್ವರ, ಅನಂತೇಶ್ವರ ದೇಗುಲಗಳಿಗೆ ಭೇಟಿ ಕೊಡ್ತಾರೆ. ಆ ನಂತರದಲ್ಲಿ ಅಧಿಕೃತವಾಗಿ ಕೃಷ್ಣ ಮಠವನ್ನು ಪ್ರವೇಶ ಮಾಡ್ತಾರೆ. ಆ ನಂತರದಲ್ಲಿ ನಡೆಯುವಂಥದ್ದು ಅಧಿಕಾರ ಹಸ್ತಾಂತರ, ಅಕ್ಷಯ ಪಾತ್ರೆ ಮತ್ತು ಸಟ್ಟುಗವನ್ನು ಅನ್ನಬ್ರಹ್ಮನ ಆರಾಧನೆಯ ಸ್ವರೂಪದ ರೀತಿಯಲ್ಲಿ ಹಸ್ತಾಂತರವನ್ನು ಮಾಡಲಾಗುತ್ತೆ 5:15 ಒಂದು ಶುಭ ಗಳಿಗೆಯಲ್ಲಿ. ಆ ನಂತರ ಬಡಗು ಮಾಳಿಗೆಯಲ್ಲಿ ಅರಳುಗದ್ದುಗೆಯ ದರ್ಬಾರ್ ನಡೆಯುತ್ತೆ. ಬಳಿಕ ಅಲ್ಲಿಂದ ನೇರವಾಗಿ ಬಂದು ಮಠಾಧೀಶರು ಈಗ ನಾವು ನೋಡ್ತಾ ಇರುವಂಥ ಈ ರಾಜಾಂಗಣದ ದರ್ಬಾರು ಪ್ರದೇಶ ಏನಿದೆ, ಇಲ್ಲಿ ಆ ಒಂದು ವಿವಿಧ ರಾಜಕೀಯ ಪಕ್ಷಗಳು, ನಾಯಕರು, ಕೇಂದ್ರ ಸಚಿವರು, ರಾಜ್ಯ ಸಚಿವರು, ಸಾಮಾಜಿಕ ಗಣ್ಯರ ಉಪಸ್ಥಿತಿಯಲ್ಲಿ ಒಂದು ರಾಜ ದರ್ಬಾರಿನ ಮಾದರಿಯಲ್ಲಿ ಯತಿಗಳ ದರ್ಬಾರು ನಡೆಯುತ್ತೆ. ಸೊ ಇದೊಂದು ಅಪರೂಪದಲ್ಲಿ ಅಪರೂಪದ ಆಚರಣೆ. ನಾವು ನೋಡ್ತಾ ಇರುವಂಥದ್ದು 253ನೇ ಪರ್ಯಾಯ, 800 ವರ್ಷಗಳ ಇತಿಹಾಸ ಇರುವಂಥದ್ದು. ಅದರಲ್ಲೂ ಈ ಬಾರಿ ವೇದವರ್ಧನ ತೀರ್ಥರು ಮೊದಲ ಬಾರಿಗೆ ಸರ್ವಜ್ಞ ಪೀಠಾರೋಹಣವನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಎಳೆಯ ಪ್ರಾಯ 20ರ ಆಸುಪಾಸಿನ ತರುಣ ಅವರು ತನ್ನದೇ ಆದ ಅನೇಕ ಕನಸುಗಳನ್ನು ಹೊಂದಿದ್ದಾರೆ. ಲಕ್ಷಾಂತರ ಜನರು ಅವರ ಈ ಅಧಿಕಾರ ಹಸ್ತಾಂತರ ಸರ್ವಜ್ಞ ಪೀಠಾರೋಹಣದ ಕಾರ್ಯಕ್ರಮ ಅಂದರೆ ಪರ್ಯಾಯ ಮಹೋತ್ಸವವನ್ನು ಕಣ್ಣಾರೆ ಕಾಣುವುದಕ್ಕೆ ಲಕ್ಷಾಂತರ ಜನರು ಉಡುಪಿಗೆ ಧಾವಿಸಿ ಬರ್ತಾ ಇದ್ದಾರೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.